ಇದು ಒಂದು ಮುತ್ತಿನ ಕತೆ. ಶಿಕ್ಷಕಿಯ ಸೋಗಿನಲ್ಲಿ ವಂಚಕಿ ಯಾವ್ಯಾವ ರೀತಿಯಲ್ಲಿ ಈ ವ್ಯಕ್ತಿನ ಟ್ರ್ಯಾಪ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. ಒಂದೇ ಒಂದು ಮುತ್ತಿಗೆ ಈತ ತೆತ್ತಂತಹ ಬೆಲೆ ಏನು ಗೊತ್ತಾ? 50,000. ಟೀಚರ್ ಅಮ್ಮನ ಒಂದು ಮುತ್ತಿಗೆ 50,000ವನ್ನ ಈತ ತೆತ್ತಿದ್ದಾನೆ. ಹಣ ವಾಪಸ್ ಕೇಳಿದ್ದಕ್ಕೆ ಹನಿ ಟ್ರ್ಯಾಪ್ನ ಬಲೆಯನ್ನ ಬೀಸಿದ್ರು ಆ ಟೀಮ್. ನಂತರ ಅವರೆಲ್ಲರೂ ಈಗ ಅರೆಸ್ಟ್ ಆಗಿದ್ದಾರೆ. ಶಿಕ್ಷಕಿ ಜೊತೆಗೆ ರೌಡಿ ಸೇರಿ 3ರನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಶ್ರೀದೇವಿ, ಸಾಗರ್ ಮೋರೆ ಮತ್ತು ಗಣೇಶ್ ಕಾಳೆ ಬಂಧಿತರು ಅನ್ನೋದು ತಿಳಿದು ಬರ್ತಾ ಇದೆ. ಒಂದು ಮುತ್ತು ಹಾಗೂ ಮೋಸ ಹೋದ ಕತೆ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದು. ಖಾಸಗಿ ಪ್ರೀ ಸ್ಕೂಲ್ ಅನ್ನ ಶ್ರೀದೇವಿ ನಡೆಸ್ತಾ ಇದ್ರು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. 2023ರಲ್ಲಿ ಉದ್ಯಮಿ ರಾಕೇಶ್ ವೈಷ್ಣವ್ ಎಂಬ ಪೋಷಕರ ಪರಿಚಯ ಈಕೆಗೆ ಆಗತ್ತೆ. ತನ್ನ ಮಕ್ಕಳನ್ನ ಶ್ರೀದೇವಿ ಪ್ಲೇ ಹೋಮ್ಗೆ ರಾಕೇಶ್ ಕಳಿಸ್ತಾ ಇರ್ತಾರೆ. ಈ ವೇಳೆ ಶಾಲೆ ನಿರ್ವಹಣೆಗೆ ಅಂತ 2 ಲಕ್ಷ ರೂಪಾಯಿ ಸಾಲವನ್ನ ಆತನಿಂದ ಪಡೆದಿರ್ತಾಳೆ. ಅದಾದ ಮೇಲೆ 2024ರಲ್ಲಿ ಹಣ ಕೇಳಿದಾಗ ಶಾಲೆಗೆ ಪಾಲುದಾರ ಆಗುವಂತ ಹೇಳಿದ್ಲಂತೆ. ಈ ವೇಳೆ ಇಬ್ಬರ ನಡುವೆ ಸಲುಗೆ ಬರುತ್ತೆ. ಅದು ಸುತ್ತಾಟಕ್ಕೆ ತಿರುಗುತ್ತೆ. ಚಾಟಿಂಗು, ಡೇಟಿಂಗ್ ಅಂತೆಲ್ಲ ಹೋಗ್ತಾರೆ. ನಂತರ ಹಣ ಕೊಡು ಈಗ ಸದ್ಯಕ್ಕೆ ಅಂತ ಕೇಳಿದ್ದಕ್ಕೆ ಮುತ್ತಿಟ್ಟು 50,000ವನ್ನ ಪಡೆದಿರ್ತಾಳೆ. ರಿಲೇಷನ್ಶಿಪ್ನಲ್ಲಿ ಇರ್ತೀನಿ ಅಂತ 15 ಲಕ್ಷಕ್ಕೆ ಡಿಮ್ಯಾಂಡ್ ಬೇರೆ ಮಾಡ್ತಾಳಂತೆ. ಪದೇ ಪದೇ ಹಣ ಕೇಳ್ತಾ ಇದ್ದಿದ್ದಕ್ಕೆ ಶ್ರೀದೇವಿಯಿಂದ ರಾಕೇಶ್ ದೂರ ಆಗ್ತಾನೆ. ಪ್ಲಾನ್ ಮಾಡಿ ರಾಕೇಶ್ನನ್ನ ಕರೆಸಿ ಹನಿ ಟ್ರ್ಯಾಪ್ ಬಲೆಗೆ ಟೀಮ್ ಬೀಳಿಸುತ್ತೆ. 1 ಕೋಟಿಗೆ ಡಿಮ್ಯಾಂಡ್ ಇರ್ತಾರೆ. ಕಡೆಗೆ 1,90,000 ರೂಪಾಯಿಯನ್ನ ಪಡೆದು ಬಿಟ್ಟು ಕಳಿಸುತ್ತೆ ಗ್ಯಾಂಗ್. ರಾಕೇಶ್ ದೂರಿನ ಅನ್ವಯ 3ರನ್ನ ಸಿಸಿಬಿ ಪೊಲೀಸರು ಸದ್ಯಕ್ಕೆ ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈ ಕತೆ ಪೂರ್ತಿ ಕೇಳಿಸ್ಕೊಳ್ತಾ ಇದ್ರೆ ಒಂದು ಮುತ್ತು ಮತ್ತು ಮೋಸ ಅಂತ ಸಿನಿಮಾ ಟೈಟಲನ್ನು ರಿಜಿಸ್ಟರ್ ಮಾಡ್ಬೋದು. ಆ ಥರ ರಸವತ್ತಾಗಿದೆ ಈ ಕತೆ. ಪರಿಚಯ ಆಗ್ತಾರಂತೆ, ದುಡ್ಡು ಕೇಳ್ತಾಳಂತೆ, ಅದಾದಮೇಲೆ ಒಂದು ಮುತ್ತು ಕೊಟ್ಬಿಟ್ಟು 50,000 ಕೊಡು ಅಂತೇಳಂತೆ, ಅದಾದಮೇಲೆ 1 ಕೋಟಿ ಡಿಮ್ಯಾಂಡ್ ಇರ್ತಾಳಂತೆ, ಹನಿ ಟ್ರ್ಯಾಪ್ ಮಾಡ್ತಾಳಂತೆ, ಅದಾದಮೇಲೆ 1,90,000ನ ಸುಲಿಗೆ ಮಾಡಿಬಿಟ್ಟು ಆತನನ್ನು ಬಿಟ್ಟು ಕಳಿಸ್ಬೇಕಾದ್ರೆ 3 ಜನ ಇದ್ರಂತೆ ಆಕೆ ಜೊತೆಗೆ. ಅದಕ್ಕೆ ಹೇಳಿದ್ದು ನಾನು, ಈ ಒಂದು ಮುತ್ತು ಮತ್ತು ಮೋಸ ಅಂತ ಒಂದು ಸಿನಿಮಾ ಟೈಟಲನ್ನು ರಿಜಿಸ್ಟರ್ ಮಾಡಿಬಿಡ್ಬೋದು. ಅಷ್ಟೊಂದು ಇಂಟ್ರೆಸ್ಟಿಂಗಾಗಿ ಟ್ವಿಸ್ಟ್ ಇದೆ. ಅಷ್ಟೊಂದು ಕ್ಯಾರೆಕ್ಟರ್ಗಳ ಪರಿಚಯ ಒಂದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆಗತ್ತೆ. ಎಲ್ಲಕ್ಕಿಂತ ಆಶ್ಚರ್ಯ ಅನಿಸೋದು ಈ ಶ್ರೀದೇವಿಯ ಪ್ರೊಫೆಷನ್. ಆಕೆ ಹೇಳ್ಕೊಳ್ತಾ ಇದ್ದಿದ್ದು ಟೀಚರು ಅಂತ. ಬಟ್ ಯಾವ ರೀತಿಯಲ್ಲಿ ಈಕೆ ಸಮಾಜಕ್ಕೆ ಉದಾಹರಣೆ ಆಗಬಾರದೋ ಆ ರೀತಿನಲ್ಲಿ ಆಗಿ ಸದ್ಯಕ್ಕೆ ಮುದ್ದೆ ಮುರಿಯೋ ಕೆಲಸಕ್ಕೆ ಮುಂದಾಗಿದ್ದಾಳೆ. ಈಗ ಜೈಲಿನ ಕಂಬಿ ಹಿಂದೆ ಈಕೆಯನ್ನು ತಳ್ಳಿದ್ದಾರೆ ಪೊಲೀಸರು. ಇನ್ನು ಮುಂದೆ ಅಲ್ಲಿ ಲೆಕ್ಕ ಎಣಿಸ್ತಾ ಕೂತ್ಕೊಳ್ಬೋದು. ಜೈಲಿನ ಕಂಬಿ ಎಷ್ಟಿದೆ, 1, 2, 3, 4 ಅಂತ ಎಣಿಸ್ತಾ ಕೂತ್ಕೊಳ್ಬೋದು. ಬಟ್ ಮೋಸ ಹೋದಂತಹ ವ್ಯಕ್ತಿಯ ಚರಿತ್ರೆ ಬಗ್ಗೆ ಕೂಡ ನಾವು ಮಾತಾಡಬೇಕಲ್ವ ಇಲ್ಲಿ. ಆತನಿಗೆ ಆಲ್ರೆಡಿ ಮದುವೆ ಆಗಿದೆ, ಮಗು ಇತ್ತಂತೆ, ಈಕೆಯ ಜೊತೆಗೆ ಸಲಿಗೆ ಅಂತೆ. ಯಾವ ಥರದ ಅಕ್ರಮ ಸಂಬಂಧದ ಕೊಂಪೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಶಿಕ್ಷಕಿಗಿದ್ದಂತಹ ಸಂಪರ್ಕ ಈಕೆಗೆ ಈ ಹಿಂದೆ ಕೂಡ ಇಂಥದ್ದೇನಾದರೂ ರಾಕೇಶಿಗೆ ಬಿಟ್ಟು ಬೇರೆಯವ್ರಿಗೆ ಮಾಡಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಬರುತ್ತೆ. ರಾಕೇಶ್ ಫಸ್ಟ್ ವಿಕ್ಟಿಮ್ಮ ಅಥವಾ ಈ ಥರ ಸಲಿಗೆ ಬೆಳೆಸಿ ದುಡ್ಡಿಸ್ಕೊಂಡು ಹನಿ ಟ್ರ್ಯಾಪ್ ಮಾಡುವಂತಹ ಕೆಲಸ ಹಿಂದೆ ಬೇರೆಯವ್ರಿಗೂ ಕೂಡ ಈಕೆ ಮಾಡಿದ್ಲ, ಇಷ್ಟು ಸಲೀಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾಳೆ ಪ್ಲ್ಯಾನ್ನ ಅಂದಾಗ ಅನುಮಾನಗಳು ಬರುತ್ತೆ. ಮತ್ತು ಆಕೆಯ ಸಂಪರ್ಕ ಇದ್ದಿದ್ದು ರೌಡಿಗಳ ಜೊತೆಗೆ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅನಿಸೋದು ಆಕೆ ಬಂದು ಹಣೆಗೆ ಮುತ್ತಿಟ್ಲಂತೆ, ಈತ 50,000 ಕೊಟ್ಟನಂತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಇಡೀ ಸ್ಟೋರಿಯನ್ನು ನೋಡ್ತಾ ಇದ್ರೆ ಒಂದು ಮುತ್ತು ಮತ್ತು ಮೋಸ ಅಂತ ಒಂದು ಯಾರಾದರೂ ಸಿನಿಮಾದವ್ರು ನೋಡ್ತಾ ಇದ್ರೆ ಒಂದು ಟೈಟಲನ್ನು ರಿಜಿಸ್ಟರ್ ಮಾಡೋದು ಒಳ್ಳೇದು ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಈ ಕತೆ ಕೇಳೋದಕ್ಕೆ ಅಂತ. ಬಟ್ ಕೇಳೋದಕ್ಕೆ ಸಿಂಪಲ್ ಆಗಿ ಅನಿಸೋಷ್ಟೇ ಇದೆಯಾ ಅಥವಾ ಇನ್ನೂ ಆಳ ಆಗಲ್ಲ ಏನಾದರೂ ಇದೆಯಾ? ನಮಗೆ ಗೊತ್ತಿಲ್ಲದಿರುವಂತಹ ಟ್ವಿಸ್ಟ್ ಟರ್ನ್ ಏನಾದರೂ ಪೊಲೀಸರು ಕಂಡುಕೊಂಡಿದ್ದಾರ ಅಂತ? ಈಕೆ ಶ್ರೀದೇವಿ ಅಂತೇಳಿ ಪ್ರೀ ನರ್ಸರಿ ಶಾಲೆಯನ್ನ ನಡೆಸ್ತಿದ್ದಾಳೆ. ಈಕೆಯ ಶಾಲೆಗೆ ಈ ರಾಕೇಶ್ ಅಂತೇಳಿ ಉದ್ಯಮಿಯವರು ತನ್ನ 3 ಮಕ್ಕಳನ್ನ ಈ ಶಾಲೆಗೆ ಪ್ರೀ ನರ್ಸರಿ ಶಾಲೆಗೆ ಸೇರಿಸ್ತಾರೆ. ಆ ಸಂದರ್ಭದಲ್ಲೂ ಒಂದಷ್ಟು ಪರಿಚಯವಾಗಿದೆ. ಶಾಲೆ ನಿರ್ವಹಣೆಗೆ ಅಂತೇಳಿ ಆಕೆ ಸುಮಾರು 2 ಲಕ್ಷ ಹಣವನ್ನ ಈತನಿಂದ ಪಡೆದುಕೊಂಡಿದ್ದಾಳೆ. ಮತ್ತೆ ಹಣವನ್ನ ಕೇಳಿದಂತಹ ಸಂದರ್ಭದಲ್ಲಿ 2024ಕ್ಕೆ ಕೊಡ್ತೀನಿ ಅಂತ ಹೇಳ್ತಾಳೆ. ಈ ನಡುವೆ ಇಬ್ಬರ ನಡುವೆ ಒಂದಷ್ಟು ಚಾಟಿಂಗು, ಈ ರೀತಿಯಾದಂತಹ ಸಲುಗೆ ಬೆಳೆಯುತ್ತೆ. ಮತ್ತೆ ಈ ರಾಕೇಶ್ ಮನೆಗೆ ಬಂದಂತಹ ಆಕೆ ಒಂದು ಮುತ್ತನ್ನ ಕೊಟ್ಟು 50,000 ರೂಪಾಯಿ ವಜಾ ಮಾಡ್ಕೋ ಅನ್ನೋ ಮಟ್ಟಿಗೆ ಹೇಳ್ತಾಳಂತೆ. ಅದಾದ ಬಳಿಕ 15 ಲಕ್ಷ ಕೊಡು, ನಿನ್ ಜೊತೆ ಲಿವಿಂಗ್ ಅಲ್ಲಿ ಇರ್ತೀನಿ ಅನ್ನೋ ಮಟ್ಟಿಗೆ ಆತನಿಗೆ ಹೇಳಿದಾಳೆ. ಆ ಬಳಿಕ ಒಂದಷ್ಟು ಹಣವನ್ನ ಕೀಳುವ ಕೆಲಸವನ್ನ ಕೂಡ ಮಾಡಿದಾಳೆ ಈಕೆ. ಅದಾದ ಬಳಿಕ ಏನಾಯ್ತು ಅಂತ ಹೇಳಿದ್ರೆ ಈತನನ್ನ ಶಾಲೆಗೆ ಕರೆಸಿ
ಈತನ ಫ್ರೆಂಡ್ಸ್ ಇಬ್ರು ಸಾಗರ್ ಅಂತೇಳಿ ಮತ್ತೊಬ್ಬ ಕಾಳೆ ಅಂತೇಳಿ ಈ ಇಬ್ಬರನ್ನ ಕರೆಸಿ ಈತನನ್ನ ಕಿಡ್ನಾಪ್ ಮಾಡ್ತಾಳೆ. 1 ಕೋಟಿ ಹಣವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿನ್ನನ್ನ ಸುಮ್ನೆ ಬಿಡೋದಿಲ್ಲ ಅನ್ನೋ ಮಟ್ಟಿಗೆ ಸೂಚನೆಯನ್ನ ಕೊಡುವ ಕೆಲಸವನ್ನ ಕೂಡ ಮಾಡ್ತಾಳೆ. ಕೊನೆಗೆ 20 ಲಕ್ಷಕ್ಕೆ ಡೀಲ್ ಆಗಿ ಸುಮಾರು 1.5 ಲಕ್ಷ ಹಣವನ್ನ ಈ ಉದ್ಯಮಿ ಕೊಟ್ಟಿದ್ದಾನೆ. ಪದೇ ಪದೇ ಯಾವಾಗ ಹಣಕ್ಕೆ ಬೇಡಿಕೆಯನ್ನ ಇಟ್ರು ಈಕೆಯ ಜೊತೆ ಒಂದಷ್ಟು ಚಾಟ್ಗಳೇನಿತ್ತು ಮತ್ತೆ ಒಂದಷ್ಟು ವಿಡಿಯೋಗಳಿದ್ದಾವೆ, ಅವುಗಳನ್ನ ನೀನು ಎಂಟ್ರಿ ಕೊಡ್ತೀವಿ ಅಂತ ಹೇಳಿ ಹೆದರಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಈಕೆಗೆ ಆಗ್ಲೇ ಎಂಗೇಜ್ಮೆಂಟ್ ಆಗಿದೆ, ಈತನೇ ಆ ಹುಡುಗ ಅಂತೇಳಿ ಸಾಗರ್ನನ್ನ ತೋರಿಸಿ ಈ ತರ ಈಕೆಯ ತಂದೆಗೂ ಕೂಡ ಕಳಿಸ್ತೀವಿ ಅಂತೇಳಿ ಹೆದರಿಸುವ ಕೆಲಸವನ್ನ ಮಾಡಿ ಒಂದಷ್ಟು ಹಣವನ್ನ ಪೀಕುವ ಕೆಲಸವನ್ನ ಮಾಡಿದ್ರು. ಸದ್ಯ ಪ್ರಕರಣ ಸಂಬಂಧ ಈ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಈ ಕಾಳೆ ಏನಿದ್ದಾನೆ ಈತ ವಿಜಯಪುರದ ರೌಡಿ ಶೀಟರ್ ಅನ್ನೋದು ಕೂಡ ಗೊತ್ತಾಗಿದೆ. ಮತ್ತೆ ಆತನ ಮೇಲೆ ಈ ಹಿಂದೆ 9 ಪ್ರಕರಣಗಳಿರೋದು ಕೂಡ ಗೊತ್ತಾಗಿದೆ. ಈ ಉದ್ಯಮಿ ಅಲ್ಲದೆ ಬೇರೆ ಯಾರಾದ್ರೂ ಕೂಡ ಇವರು ಈ ರೀತಿಯಾಗಿ ಒಂದಷ್ಟು ಹನಿ ಟ್ರ್ಯಾಪ್ಗೆ ಬೀಳಿಸುವ ಯತ್ನವನ್ನ ಮಾಡಿದಾರ ಅನ್ನೋ ಮಟ್ಟಿಗೆ ಪೊಲೀಸರು ಇದೀಗ ಕಸ್ಟಡಿಗೆ ಪಡೆದುಕೊಂಡು ತನಿಖೆಯನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ. ನರಸಿಂಹಮೂರ್ತಿ, ಆಮೇಲೆ ಇನ್ನೊಂದು ಪ್ರಶ್ನೆ, ಶ್ರೀದೇವಿ ಇಷ್ಟು ಈಸಿಯಾಗಿ ಪ್ಲಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ಲು ಅಂದರೆ ಆಕೆಗೂ ಏನಾದರೂ ಕ್ರಿಮಿನಲ್ ಹಿಸ್ಟ್ರಿ ಇತ್ತಾ, ಹಿಡನ್ ಹಿಸ್ಟ್ರಿ ಇತ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾರೂ ಈ ರೀತಿ ಏಕಾಏಕಿಯಾಗಿ ಮುತ್ತಂತೆ ರೇಟ್ ಫಿಕ್ಸ್ ಅಂತೆ ಆ ಥರದ್ದು ಯಾರೂ ಧೈರ್ಯ ಮಾಡೋದಿಲ್ಲ. ಆಮೇಲೆ ಇಷ್ಟೊಂದು ಮಾನ ಮರ್ಯಾದೆ ಬಿಟ್ಟು ಯಾರೂ ಕೂಡ ಇರೋದಿಲ್ಲ. ಬಟ್ ಈಕೆ ಇದ್ದಾಳೆ ಅಂದರೆ ಹಿಂದೆ ಏನಾದರೂ ಕ್ರಿಮಿನಲ್ ರೆಕಾರ್ಡ್ ಆಕೆಗೆ ಇತ್ತಾ ಅನ್ನೋದು ಪ್ರಶ್ನೆ ಆಗಿಬಿಡುತ್ತೆ. ಮಮತಾ, ಈ ಹಿಂದೆ ಆಕೆಯ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಯಾವುದೂ ಇರಲಿಲ್ಲ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಆಕೆಗಿನ್ನೂ ಚಿಕ್ಕ ವಯಸ್ಸು. ಆಕೆ ಒಂದು ಶಾಲೆಯನ್ನು ರನ್ ಮಾಡುವ ಕೆಲಸವನ್ನು ಮಾಡ್ತಿದ್ಲು. ಒಂದಷ್ಟು ಮಕ್ಕಳಿದ್ರು, ಅದನ್ನು ಆಕೆ ಮಾಡ್ಕೊಂಡು ಹೋಗಿದ್ರೆ ತುಂಬ ಒಳ್ಳೆಯ ಜೀವನ. ಅದು ಶಿಕ್ಷಕಿ ಕೂಡ ಆಗಿದ್ಲು. ಹೀಗಿದ್ದಂತಹ ಸಂದರ್ಭದಲ್ಲಿ ಈತನ ಸಹವಾಸಕ್ಕೆ ಬಂದಂತಹ ಆ ಕಾಳೆ ಏನಿದ್ದಾನೆ, ಗಣೇಶ್ ಕಾಳೆ ಮತ್ತು ಈ ಸಾಗರ್ ಮೋರೆ, ಈ ಇಬ್ಬರು ಕೂಡ ಒಂದಷ್ಟು ಈಕೆಗೆ ಪುಸ್ಲಾಯಿಸುವ ಕೆಲಸವನ್ನು ಮಾಡಿದ್ದಾರೆ. ಈತನ ಬಳಿ ಹಣ ಇದೆ ಅಂತೇಳಿ ಒಂದಷ್ಟು ಹಣವನ್ನು ಪೀಕುವ ಕೆಲಸದಲ್ಲಿ ಈಕೆ ಒಂದಷ್ಟು ಮನಸ್ಸನ್ನು ಬದಲಾಯಿಸಿರ್ಬೋದು. ಹೀಗಾಗಿಯೇ ಉದ್ಯಮಿಯ ಬಳಿ ಮಾಡಿದಂತಹ ಚಾಟ್ಗಳಿರ್ಬೋದು, ಅದ್ರ ಜೊತೆಗೆ ಒಂದಷ್ಟು ವಿಡಿಯೋಗಳಿದೆ ಅಂತೇಳಿ ಆತನನ್ನು ಹೆದರಿಸೋದಿರ್ಬೋದು, ಮತ್ತು ಆ ವಿಡಿಯೋಗಳನ್ನು ನಿನ್ನ ಹೆಂಡತಿಗೆ ಕಳಿಸ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿರೋದು, ಇವೆಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಕಂಡು ಬಂದಿರೋದು. ಯಾವಾಗ ಇವರ ಒಂದಷ್ಟು ಕಿರುಕುಳ ಏನಿದೆ ಅದನ್ನು ತಾಳೋದಕ್ಕೆ ಸಾಧ್ಯವಾಗದಂತಹ ಸಂದರ್ಭದಲ್ಲಿ ಹಣ 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 ಅಂತೇಳಿ ಯಾವಾಗಲೂ ಅಪತಪಿಸ್ತಿರೋದ್ರಿಂದ ಕೊನೆಗೆ ಬೇಸತ್ತು CCBಗೆ ಕಂಪ್ಲೇಂಟ್ ಕೊಡುವ ಕೆಲಸವನ್ನು ಉದ್ಯಮಿ ಮಾಡಿರೋದು. ಸದ್ಯ ಪ್ರಕರಣ ಸಂಬಂಧ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ. ಮತ್ತು ಇವರ ಬಳಿ ಇದ್ದಂತಹ ಚಾಟ್ಗಳಿರ್ಬೋದು, ಆ ವಿಡಿಯೋಗಳಿರ್ಬೋದು, ಎಲ್ಲವನ್ನು ಕೂಡ ಇದೀಗ CCB ಪೊಲೀಸರು ಸೀಸ್ ಮಾಡಿದ್ದಾರೆ. ಒಂದಷ್ಟು ವಶಕ್ಕೆ ಪಡೆಯುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರ ಮೊಬೈಲ್ಗಳನ್ನು FSLಗೆ ಕಳಿಸಿ ಎಕ್ಸ್ಟ್ರಾಕ್ಟ್ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಈ ಹಿಂದೆ ಯಾರನ್ನಾದರೂ ಈ ರೀತಿಯಾಗಿ ಬಲೆಗೆ ಕೆಡವಿದ್ರಾ ಅಂತೇಳಿ ಪರಿಶೀಲನೆ ನಡೆಸುವ ಕೆಲಸವನ್ನು CCB ಪೊಲೀಸರು ಮಾಡ್ತಿದ್ದಾರೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಒಟ್ಟಿನಲ್ಲಿ ಸಲುಗೆ ಅನ್ನೋದಿದೆಯಲ್ಲ, ಯಾರ್ಯಾರೋ ಜೊತೆ ಸಲುಗೆ ಬೆಳೆಸ್ಕೊಂಡು ಬಿಡ್ತೀನಿ, ಹೆಂಗೆಂಗೋ ಎಸ್ಕೇಪ್ ಆಗ್ತೀನಿ ಅಂದರೆ 2 ರೀತಿಯಲ್ಲಿ ನಿಮ್ಮ ಫೋಟೋ ಕಾಣಿಸ್ಬೋದು, ಒಂದು ಲೆಫ್ಟಲ್ಲಿ ಅಥವಾ ರೈಟಲ್ಲಿ.